ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಬೆಂಗಳೂರಿಂದ 50 ಕಿಲೋಮೀಟರ್ ದೂರದಲ್ಲಿ ನಂದಿ ಬೆಟ್ಟದ ಹತ್ರ ಇರೋ ಅವತಿ ಕೆರೆ ಅನ್ನೋ ಜಾಗಕ್ಕೆ ಹೋಗಿದ್ದೀವಿ. ಸೊ ಅವತಿ ಕೆರೆ ದಡದಲ್ಲಿ ಬಿಸಿ ಬಿಸಿಯಾದ ತವಾ ಫ್ರೈಗಳು ಮಾಡ್ತಾ ಇರ್ತಾರೆ. ಸೊ ಅದನ್ನು ಟ್ರೈ ಮಾಡೋಣ ಅಂತ ಹೋಗಿದ್ವಿ. ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಹೋಗಿದ್ವಿ. ಹೋಗೋ ಅಷ್ಟೊತ್ತಿಗೆ ಆಗಲೇ ಫುಲ್ ಪ್ಯಾಕ್ ಆಗಿಬಿಟ್ಟಿತ್ತು. ಬೇಜಾನ್ ಕಾರ್ಗಳು ಬಂದು ನಿಂತಿತ್ತು. ಇಲ್ಲಿ ಒಂದು ಅಂಗಡಿ ಇದೆ, ಅಲ್ಲಿ ಟೋಕನ್ ತೊಗೊಂಡು ನಿಮಗೆ ಯಾವ ಥರ ಫಿಶ್ ಬೇಕೋ ಮಾಡಿಸ್ಕೊಬೋದು. ನಾವು ರೂಪ್ಚಂದ್ ಸ್ಲೈಸು, ಜಿಲೇಬಿ ಮೀನು, ಚಿಕನ್ ಸ್ಪೇರ್ ಪಾರ್ಟ್ಸ್ ಎಲ್ಲನೂ ಟ್ರೈ ಮಾಡಿದ್ವಿ. ಅದು ಬಿಟ್ಟು ಸೀ ಫುಡ್ ಕೂಡ ಸಿಗುತ್ತೆ. ಅಂದರೆ ಬಾಂಗ್ಡೆ ಇರ್ಬೋದು, ಸ್ಕ್ವಿಡ್ಡು, ಪ್ರಾನ್ಸು ಎಲ್ಲ ಥರ ಸಿಗುತ್ತೆ. ಎಲ್ಲದಕ್ಕೂ ಸೇಮ್ ಒಂದೇ ಮಸಾಲೆ, ಕೆಂಪು ಕಲರ್ ಮಸಾಲೆ ಮ್ಯಾರಿನೇಟ್ ಮಾಡಿ ಸುಡ್ತಾ ಇರ್ತಾರೆ. ಚಿಕನ್ನು ಮತ್ತು ಚಿಕನ್ನು ಸ್ಪೇರ್ ಪಾರ್ಟ್ಸ್, ಗುಂಡ್ಗೆಕಾಯಿ, ಲಿವರ್ ಏನು ಬರುತ್ತೆ ಅದಕ್ಕೆಲ್ಲನೂ ಗ್ರೀನ್ ಮಸಾಲನ ಬಳಸ್ತಾರೆ. ಈ ಮಸಾಲೆ ಬಂದುಬಿಟ್ಟು ಲೈಟಾಗಿ ಸಟಲಾಗಿ ಇತ್ತು, ಬಟ್ ಅದ್ರ ಜೊತೆಗೆ ಕೊಟ್ಟಿದ್ದು ಆ ಚಟ್ನಿ ಕಾಂಬಿನೇಷನ್ ಮಾತ್ರ ಡೇಂಜರಸ್ ಆಗಿತ್ತು. ಅಂದರೆ ಸಖತ್ತು ಸ್ಪೈಸಿಯಾಗಿ ಆ ಜಾಗದಲ್ಲಿ ಆ ವಾತಾವರಣದಲ್ಲಿ ತಿನ್ನೋದಕ್ಕೆ ಮಜಾ ಕೊಡುತ್ತೆ. ಪಕ್ಕದಲ್ಲೇ ಕೆರೆ ಪಕ್ಕದಲ್ಲೇ ಟೇಬಲ್ಗಳು ಹಾಕಿರ್ತಾರೆ. ಕೂತ್ಕೊಂಡು ಆ ಕೆರೆ ನೋಡಿಕೊಂಡು ಬೆಟ್ಟಗಳನ್ನೆಲ್ಲ ವ್ಯೂ ನೋಡಿಕೊಂಡು ಒಳ್ಳೆ ಜಾಗದಲ್ಲಿ ತಂಪಾಗಿ ಎಂಜಾಯ್ ಮಾಡ್ಬೋದು. ಸೊ ಫ್ರೆಂಡ್ಸ್ಗಳ ಜೊತೆ ಗ್ಯಾಂಗಲ್ಲಿ ಹೋದರೆ ಒಳ್ಳೆ ಮಜಾ ಮಾಡ್ಬೋದು. ಫ್ಯಾಮಿಲಿಗೆಲ್ಲ ರೆಕಮೆಂಡ್ ಮಾಡೋದಿಲ್ಲ, ಅವ್ರವ್ರಿಗೆ ಬಿಟ್ಟಿದ್ದು ಹೋದರೆ ಹೋಗ್ಬೋದು. ಬಟ್ ಜಾಸ್ತಿ ಹುಡುಗರು ಗ್ಯಾಂಗ್ ಹಾಕ್ಕೊಂಡು ಮಜಾ ಮಾಡ್ತಾ ಇರ್ತಾರೆ, ಕಾರ್ವಾಗಿ ಜ್ಯೂಸ್ ಕುಡ್ಕೊಂಡು. ಸೊ ಏನಂತ ಅರ್ಥ ಆಗುತ್ತೆ ಅಂತ ಅಂದ್ಕೊತೀನಿ. ತುಂಬ ಹೈಜೀನ್ ನೋಡ್ತಾ ಇದ್ದೀರಾ, ತುಂಬ ಹೈಜೀನ್ ಫ್ರೀಕ್ ಆಗಿದ್ದೀರಾ ಅಂತ ಅಂದ್ರೂ ಕೂಡ ಹೋಗಬೇಡಿ. ಆಮೇಲೆ ಇನ್ನೊಂದೇನು ಅಂದರೆ ಸ್ವಲ್ಪ ಕಲರ್ನ ಬಳಸಿದ್ರು ಫುಡ್ಡಲ್ಲಿ, ಅದನ್ನು ಹೇಳಿದ್ದೀವಿ. ಸೊ ಚೇಂಜ್ ಮಾಡ್ಕೊತಾರೆ. ಸೊ ಒಂದ್ಸಲಿ ಟ್ರೈ ಮಾಡ್ಬೋದು. ಒಳ್ಳೆ ವಾತಾವರಣದಲ್ಲಿ ಒಳ್ಳೆ ಫಿಶ್ ಫ್ರೈ ತಿನ್ನಬೇಕು ಅಂದರೆ ಒಂದ್ಸಲಿ ವಿಸಿಟ್ ಮಾಡಿ. ಫುಲ್ ಡೀಟೇಲ್ ಆದ ವೀಡಿಯೋ ಅನ್ಬಾಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ಅಪ್ಲೋಡ್ ಆಗಿದೆ, ನೋಡಿ. ನಮಸ್ಕಾರ.